Hello, dear students. Welcome all of you to the science class. So, we are starting a fresh new chapter, that is acids, bases, and salts. That is the chapter 2 in your science syllabus. This is the part first video in which we are going to discuss some interesting concepts related to acids, bases, and salts. Okay, so let's get started with the chapter. Okay, so ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದೇನು ಅಂದರೆ ಆಸಿಡ್ಸ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಅಂತ ಬಂದಾಗ ಸೋ ಮೆನಿ ವರ್ಡ್ಸ್ ಇಲ್ಲಿ ಅಟ್ಲೀಸ್ಟ್ 2 ವರ್ಡ್ಸನ್ನ ನೀವು ಕೇಳಿರ್ತೀರ. ಒಂದು ಕಾಮನ್ ಆಗಿ ಕೇಳ್ತಕ್ಕಂತಹ ವರ್ಡು ಸಾಲ್ಟ್. ಎಲ್ಲಿ ಕೇಳ್ತೀವಿ ಸಾಲ್ಟನ್ನು? ವಿತ್ ರೆಸ್ಪೆಕ್ಟ್ ಟು ದ ಫುಡ್ ಅಲ್ವಾ? ಸೊ ಕಿಚನಲ್ಲಿ ಅಥವಾ ಫುಡ್ಡಿಗೆ ಸಂಬಂಧಪಟ್ಟಂಗೆ ಸಾಲ್ಟನ್ನು ಹೇಳ್ತೀವಿ. ಸೊ ಪ್ರತಿಯೊಂದು ಫುಡ್ ಟೇಸ್ಟ್ ಕೊಡಬೇಕು ಅಂತಂದರೆ ಆಲ್ಮೋಸ್ಟ್ ಸಾಲ್ಟನ್ನು ಹಾಕಬೇಕಾಗುತ್ತೆ. ಸೊ ಸಮ್ ಫುಡ್ಸ್ ಆರ್ ಎಕ್ಸೆಪ್ಷನ್ ಟು ದ ಸಾಲ್ಟ್ ಆ್ಯಡಿಂಗ್, but most of the food salts are added which gives a particular taste. ಸೊ ಅಲ್ಲಿ ಸಾಲ್ಟನ್ನು ಕೇಳಿದ್ವಿ. ಇನ್ನು ಆ್ಯಸಿಡ್ಸ್ ಅನ್ನೋ ವರ್ಡನ್ನು ನೀವು ಮೂವೀಸಲ್ಲೋ ಅಥವಾ ಇನ್ನೆಲ್ಲೋ ಕೇಳಿರ್ಬೋದು, ಇನ್ನು ರಾಂಗ್ ಸೆನ್ಸಲ್ಲಿ. ಬಟ್ ಹಿಯರ್ ಒಂದು ಪರ್ಸ್ಪೆಕ್ಟಿವನ್ನೇ ಚೇಂಜ್ ಮಾಡುತ್ತೆ. ಆ್ಯಸಿಡ್ಸ್ ಬೇಸಸ್ ಆ್ಯಂಡ್ ಸಾಲ್ಟ್ ಚಾಪ್ಟ್ರಲ್ಲಿ ಆ್ಯಸಿಡ್ಸು ಸಾಲ್ಟ್ಸಿನ ಬಗ್ಗೆ ಒಂದು ನಮಗೇನು ಪರ್ಸ್ಪೆಕ್ಷನ್ ಇದೆ ಅಥವಾ ನಮಗೇನು ನಾಲೆಜ್ ಇದೆ ಅದರ ಜೊತೆಗೆ ಇನ್ನಷ್ಟು ಆ್ಯಡ್ ಆಗ್ತಾ ಹೋಗುತ್ತೆ. ಜೊತೆಗೆ ಬೇಸಿಸ್ ಅನ್ನೋ ಕಾನ್ಸೆಪ್ಟ್ ಕೂಡ ನಿಮಗೆ ಇಂಟ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಇದೇನು ಹೊಸದಲ್ಲ ನಿಮಗೆ. ಯು ಹ್ಯಾವ್ ಲರ್ನ್ಡ್ ದಿಸ್ ಇನ್ 7th ಸ್ಟ್ಯಾಂಡರ್ಡ್ ಆಲ್ಸೋ. ಈವನ್ ಇನ್ 8th ಸ್ಟ್ಯಾಂಡರ್ಡ್ ಯು ಹ್ಯಾವ್ ಲರ್ನ್ಡ್ ದಿ ಸಮ್ ಆಫ್ ದಿ ಕಾನ್ಸೆಪ್ಟ್ಸ್ ಆಫ್ ದಿಸ್ ಚಾಪ್ಟರ್. ಓಕೆ, ಸೊ ದಿಸ್ ಇಸ್ ಇನ್ ಡೀಪ್ ಆಗಿ ನಾವು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗೋಣ. ಆ್ಯಸಿಡ್ಸ್ ಅಂದ್ರೇನು, ಬೇಸಸ್ ಅಂದ್ರೇನು ಆ್ಯಂಡ್ ಸಾಲ್ಟ್ಸ್ ಅಂದ್ರೇನು ಅಂತ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಬೇಸಿಕಲಿ ದೇರ್ ಆರ್ 118 ಎಲಿಮೆಂಟ್ಸ್ ವರ್ ಸೀನ್ ಟುಡೇ ಇನ್ ದಿ ನೇಚರ್. ಓಕೆ, ಸೊ 118 ಎಲಿಮೆಂಟ್ಗಳನ್ನು ನಾವಿವತ್ತು ಕಂಡುಹಿಡಿದಿದ್ದೀವಿ. ದೇ ಹ್ಯಾವ್ ಡಿಸ್ಕವರ್ಡ್ ಸೋ ಫಾರ್. ಆ್ಯಂಡ್ ಆ ಎಲಿಮೆಂಟ್ಗಳು ಕಂಬೈನ್ ಆಗಿ, ದ ಎಲಿಮೆಂಟ್ಸ್ ಕಂಬೈನ್ ವಿತ್ ಅದರ್ ಎಲಿಮೆಂಟ್ಸ್ ಟು ಫಾರ್ಮ್ ಕಾಂಪೌಂಡ್ಸ್. ಎಲಿಮೆಂಟ್ಗಳು ಇನ್ನೊಂದು ಎಲಿಮೆಂಟ್ ಜೊತೆ ಕಂಬೈನ್ಡ್ ಆಗಿ ಅದೇನಾಗುತ್ತೆ, ಒಂದು ಕಾಂಪೌಂಡ್ ಆಗಿ ರೆಡಿ ಆಗುತ್ತೆ. ಸೊ ಇಟ್ ವಿಲ್ ಬಿಕಮ್ ಎ ಕಾಂಪೌಂಡ್. ಆನ್ ದಿ ಬೇಸಿಸ್ ಆಫ್ chemical properties of these compounds, they can be classified into 3 groups. ಏನು ಎಲಿಮೆಂಟ್ ಸೇರಿ ಕಂಬೈನ್ಡ್ ಆಗಿ ಏನಾಗಿತ್ತು, ಕಾಂಪೌಂಡ್ ಆಗಿತ್ತು. ಆ ಕಾಂಪೌಂಡನ್ನು ಕೆಮಿಕಲ್ ಪ್ರಾಪರ್ಟಿ ಆಧಾರದ ಮೇಲೆ ನಾವು ಕ್ಲಾಸಿಫೈ ಮಾಡ್ತೀವಿ. ಹೇಗೆ ಅಂದರೆ 3 ಗ್ರೂಪ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ವಿಚ್ ಆರ್ ದೋಸ್ 3 ಗ್ರೂಪ್ಸ್? ಸೊ ದೇ ಆರ್ ಕಾಲ್ಡ್ ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್. ಯಾವ ಬೇಸಿಸ್ ಮೇಲೆ ಮಾಡಿದ್ವಿ? ಕೆಮಿಕಲ್ ಪ್ರಾಪರ್ಟೀಸ್ನ ಬೇಸಿಸ್ ಮೇಲೆ ಮಾಡಿದ್ವಿ. ಕ್ಲಾಸಿಫಿಕೇಶನ್ ಅಂದರೆ ಇದೇ ರೀತಿ ಮಾಡಬೇಕಂತೇನಿಲ್ಲ. ಕೆಮಿಕಲ್ ಪ್ರಾಪರ್ಟೀಸನ್ನು ಬೇಸ್ ಆಗಿ ಇಟ್ಕೊಂಡು ಅಥವಾ ಫಿಸಿಕಲ್ ಪ್ರಾಪರ್ಟೀಸನ್ನು ಇಟ್ಕೊಂಡು ಕಾಂಪೌಂಡ್ಸನ್ನು ಬೇರೆ ಬೇರೆ ರೀತಿಯೂ ಮಾಡ್ಬೋದು. ಬಟ್ ಈ ಚಾಪ್ಟರ್ ರಿಲೇಟೆಡ್ ಹೇಳೋದಾದರೆ ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಅಂತ 3 ಕಾಂಪೌಂಡ್ಗಳನ್ನು ನಾವು ಇವತ್ತು ಕ್ಲಾಸಿಫೈ ಮಾಡಿದ್ದೀವಿ. ಅಂದರೆ ದಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ದೇರ್ ಕೆಮಿಕಲ್ ಪ್ರಾಪರ್ಟೀಸ್. ಹಿಯರ್ ಫಿಸಿಕಲ್ ಪ್ರಾಪರ್ಟೀಸ್ ವಿಲ್ ಆಲ್ಸೋ ಬಿ ಕನ್ಸಿಡರ್ಡ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ವರ್ ಗಿವನ್ ಮೇಜರ್ ಇಂಪಾರ್ಟೆನ್ಸ್ ಹಿಯರ್. ಓಕೆ, ಸೊ ಹಾಗಾದರೆ ಹೇಗೆ ಕ್ಲಾಸಿಫೈ ಮಾಡಿದ್ವಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ಯಾವ ಆಧಾರದ ಮೇಲೆ? ಕೆಮಿಕಲ್ ಪ್ರಾಪರ್ಟೀಸ್ ಆಧಾರದ ಮೇಲೆ ಅಂತ. ಓಕೆ, ಸೊ ಯಾವುದೇ ಒಂದು ಸಬ್ಸ್ಟೆನ್ಸು, ಆ್ಯಸಿಡ್ಡು, ಬೇಸು ಅಥವಾ ಸಾಲ್ಟ್ ಅಂತ ನಾವು ಹೇಗೆ ಕಂಡುಹಿಡಿತೀವಿ ಫಸ್ಟ್ ಆಫ್ ಆಲ್ ಅಂತಂದರೆ ಅದಕ್ಕೆ ಒಂದು ಇಂಡಿಕೇಟರ್ ಇರುತ್ತೆ. ಸೊ ಇಂಡಿಕೇಟರ್ ಅನ್ನೋದು ಒಂದು ಸಬ್ಸ್ಟೆನ್ಸ್. ಇಂಡಿಕೇಟರ್ಸ್ ಆರ್ ದೋಸ್ ಸಬ್ಸ್ಟೆನ್ಸಸ್ ದಟ್ ಟೆಲ್ ಅಸ್ ವೆದರ್ ಎ ಸಬ್ಸ್ಟೆನ್ಸ್ ಈಸ್ ಅಸಿಡಿಕ್ ಆರ್ ಬೇಸಿಕ್. ಯಾವುದೋ ಒಂದು ಸಬ್ಸ್ಟೆನ್ಸು ಅಸಿಡಿಕ್ಕಾ ಅಥವಾ ಬೇಸಿಕಾ ಅಂತ ಇಂಡಿಕೇಟ್ ಮಾಡೋದು, ತಿಳಿಸೋದಕ್ಕೆ ನಾವೇನಂತ ಕರಿತೀವಿ, ಆ ಸಬ್ಸ್ಟೆನ್ಸಿಗೆ ಇಂಡಿಕೇಟರ್ ಅಂತ ಕರಿತೀವಿ. ಹೇಗೆ ಅದು ನಮಗೆ ತಿಳಿಸುತ್ತೆ ಅದು ಆಸಿಡಿಕೋ ಅಥವಾ ಬೇಸಿಕೋ ಆ ಸಬ್ಸ್ಟೆನ್ಸ್ ಅಂತ ಅಂದರೆ ಬೈ ಚೇಂಜಿಂಗ್ ಇನ್ ಕಲರ್ ಆರ್ ಚೇಂಜಿಂಗ್ ಇನ್ ಸ್ಮೆಲ್. ಕಲರಲ್ಲೋ ಅಥವಾ ಸ್ಮೆಲ್ಲಲ್ಲೋ ಚೇಂಜ್ ಆಗಿ ನಮಗೆ ಇಂಡಿಕೇಟ್ ಮಾಡುತ್ತೆ ವೆದರ್ ಇಟ್ ಇಸ್ ಸಬ್ಸ್ಟೆನ್ಸ್ ಇಸ್ ಅಸಿಡಿಕ್ ಆರ್ ಬೇಸಿಕ್ ಅಂತ. ರೈಟ್? ಸೊ ಹಾಗಾದರೆ ಇಂಡಿಕೇಟರ್ಸ್ ಅಂದರೆ ಎಷ್ಟು ಥರ ಇದ್ದಾವೆ? ದೇರ್ ಆರ್ 2 ಟೈಪ್ಸ್ ಆಫ್ ಇಂಡಿಕೇಟರ್ಸ್ which are those called as natural and synthetic. ಆ ನ್ಯಾಚುರಲ್ ಅಲ್ಲಿ ಮತ್ತೊಂದು ಬರುತ್ತೆ ಆಲ್ಫ್ಯಾಕ್ಟರ್ ಇಂಡಿಕೇಟರ್ಸ್ ಅಂತ. ಓಕೆ, ಸೊ ಟೋಟಲ್ ಆಗಿ ನಾವು 2 ಅಂತ ಹೇಳ್ಬೋದು. ಬಟ್ ನ್ಯಾಚುರಲ್ ಅಲ್ಲಿ ಆಲ್ಫ್ಯಾಕ್ಟರ್ ಸಪ್ರೇಟ್, ಅಂದರೆ ಅದು ನ್ಯಾಚುರಲ್ಲೇ. ಬಟ್ ಇಂಡಿಕೇಶನ್ ವೇನಲ್ಲಿ ನೋಡಿಕೊಂಡ್ರೆ ಆಲ್ಫ್ಯಾಕ್ಟರ್ ಇಂಡಿಕೇಟರ್ಸನ್ನ ಸಪ್ರೇಟ್ ಸೆನ್ಸಲ್ಲಿ ಹೇಳ್ತೀವಿ. ಅದನ್ನ ಹೇಗೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಲೆಟ್ ಅಸ್ ನೋ ಅಬೌಟ್ ನ್ಯಾಚುರಲ್ ಇಂಡಿಕೇಟರ್ಸ್. ಓಕೆ, ಸೊ ನ್ಯಾಚುರಲ್ ಇಂಡಿಕೇಟರ್ಸ್, the name itself says it is from nature. Okay, so the indicators which are naturally occurring, ನೇಚರಲ್ಲಿ ಇರತಕ್ಕಂಥದ್ದು. ಸೊ ನ್ಯಾಚುರಲಿ ಅಕ್ಕರಿಂಗ್ ಅಂತ ಹೇಳ್ತಿದ್ದೆ ಇಂಡಿಕೇಟರ್ಸ್. ಸೊ ಫಾರ್ ಎಕ್ಸಾಂಪಲ್
ಟರ್ಮರಿಕ್ ಇಸ್ ಅನ್ ಎಕ್ಸಾಂಪಲ್. ಅದು ಹೇಗೆ ಕಲರ್ ಚೇಂಜ್ ಮಾಡುತ್ತೆ ಅಥವಾ ಏನು ಅಂತ ನೋಡೋಣ ನಾವೀಗ ನೆಕ್ಸ್ಟ್ ಇದರಲ್ಲಿ. ಟರ್ಮರಿಕ್ ಆಗಿರ್ಬೋದು, ಲೈಕೆನ್ಸ್ ಆಗಿರ್ಬೋದು, ಲೈಕೆನ್, ರೆಡ್ ಕ್ಯಾಬೇಜ್ ಲೀವ್ಸ್ ಆಗಿರ್ಬೋದು. ಸೊ ದಿಸ್ ಆರ್ ಆಲ್ ದಿ ಇಂಡಿಕೇಟರ್ಸ್. ನೆಕ್ಸ್ಟು ಲಿಟ್ಮಸ್ ಆಗಿರ್ಬೋದು. ಸೊ ದಿಸ್ ಆರ್ ಆಲ್ ದಿ ಇಂಡಿಕೇಟರ್ಸ್ ವಿಚ್ ಆರ್ ಅಕರಿಂಗ್ ನ್ಯಾಚುರಲಿ. ಸೊ ದೋಸ್ ಆರ್ ಕಾಲ್ಡ್ ನ್ಯಾಚುರಲ್ ಇಂಡಿಕೇಟರ್ಸ್. ಇದ್ರ ಸ್ಪೆಷಾಲಿಟಿ ಏನು ಅಂತಂದ್ರೆ ಟರ್ಮರಿಕ್, ಲೈಕೆನ್ ಇವೆಲ್ಲವೂ ಕೂಡ ಕಲರ್ ಚೇಂಜ್ ಮಾಡ್ತವೆ. ಸೊ ದೇ ಆರ್ ಕಲರ್ ಚೇಂಜಿಂಗ್ ಏನು ಇಂಡಿಕೇಟರ್ಸ್ ಅಂತ ಕರಿತೀವಿ, ಕಲರ್ ಚೇಂಜಿಂಗ್ ಇಂಡಿಕೇಟರ್ಸ್. So how do they identify the acidic or basic nature of a substance? By changing their color. Turmeric red color ಆಗುತ್ತೆ. ಓಕೆ, ಸೊ ಲೈಕೆನ್ ಇದು ಈ ಥರ ಕಲರ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ತೀವಿ ನಾವು. ಸೊ ಟೋಟಲಿ ಕಲರ್ ಚೇಂಜಿಂಗ್ ನ್ಯಾಚುರಲಿ ಅಕರಿಂಗ್ ಇಂಡಿಕೇಟರ್ಸ್ ಆರ್ ನಥಿಂಗ್ ಬಟ್ ನ್ಯಾಚುರಲ್ ಇಂಡಿಕೇಟರ್ಸ್. ಅದಕ್ಕೆ ಎಕ್ಸಾಂಪಲ್ಸ್ ಅನ್ನು ಕೂಡ ನಾವು ನೋಡಿದ್ದೀವಿ. ಇನ್ನು ಸಿಂಥೆಟಿಕ್ ಇಂಡಿಕೇಟರ್ಸ್ ಅಂತಂದ್ರೆ ದೇ ಆರ್ ಪ್ರಿಪೇರ್ಡ್ ಇನ್ ದ ಲ್ಯಾಬೊರೇಟರಿ. ದೇ ಆರ್ ಮ್ಯಾನ್ ಮೇಡ್ ಅಂತ ಹೇಳ್ಬೋದು. ದೇ ಆರ್ ಪ್ರಿಪೇರ್ಡ್ ಇನ್ ದ ಲ್ಯಾಬೊರೇಟರಿ ಅಂತಲೂ ಹೇಳ್ಬೋದು. ಪ್ರಿಪೇರ್ಡ್ ಯೂಸಿಂಗ್ ಕೆಮಿಕಲ್ಸ್. ಸೊ ಮ್ಯಾನ್ ಮೇಡ್ ಅಥವಾ ಪ್ರಿಪೇರ್ಡ್ ಬೈ ಹ್ಯೂಮನ್ ಬೀಯಿಂಗ್ಸ್. ಓಕೆ, ಸೊ ಇದನ್ನ ನಾವೇನಂತೀವಿ ಸಿಂಥೆಟಿಕ್ ಇಂಡಿಕೇಟರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ ಫಿನಾಲ್ಫ್ಥಲೀನ್, ಮೀಥೈಲ್ ಆರೆಂಜ್, ಇವೆಲ್ಲವೂ ಕೂಡ ಏನಂತ ಕರಿತೀವಿ, ಸಿಂಥೆಟಿಕ್ ಇಂಡಿಕೇಟರ್ಸ್ ಅಂತ ಕರಿತೀವಿ. ದೇ ಆರ್ ಮ್ಯಾನ್ ಮೇಡ್. ನೆಕ್ಸ್ಟ್ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್. ನೋಡಿ, ಇದು ಕೂಡ ಅಷ್ಟೇ ಸಿಂಥೆಟಿಕ್ ಇಂಡಿಕೇಟರ್ಸ್. ಏನು ಸ್ಪೆಷಾಲಿಟಿ ಏನಂದ್ರೆ ಇವು ಕೂಡ ಕಲರ್ ಚೇಂಜಿಂಗ್ ಅಂತ ಕರಿತೀವಿ. ದೋಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಕಲರ್ ಚೇಂಜಿಂಗ್ ಇಂಡಿಕೇಟರ್ಸ್. ಸೊ ದೇ ಇಂಡಿಕೇಟ್ ದ ಸಬ್ಸ್ಟೆನ್ಸ್ ಇಸ್ ಅಸಿಡಿಕ್ ಆರ್ ಬೇಸಿಕ್ ಬೈ ಚೇಂಜಿಂಗ್ ದ ಕಲರ್. ವಾಟ್ ಅಬೌಟ್ ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್? ಆಲ್ ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಆರ್ ದ ಇಂಡಿಕೇಟರ್ಸ್ ವಿಚ್ ಚೇಂಜ್ ದೇರ್ ಸ್ಮೆಲ್. ಸೊ ಇದು ಒಂದು ವಿಷಯ ಹೇಳ್ಬಿಡ್ತೀನಿ ನಿಮಗೆ. ದೀಸ್ ಆರ್ ಆಲ್ಸೋ ನ್ಯಾಚುರಲ್ ಇಂಡಿಕೇಟರ್ಸ್. ಅವಾಗಲೇ ಹೇಳಿದ ಹಾಗೆ ದೀಸ್ ಆರ್ ಆಲ್ಸೋ ನ್ಯಾಚುರಲ್ ಇಂಡಿಕೇಟರ್ಸ್. ಹೇಗೆ ವರ್ಕ್ ಆಗುತ್ತೆ ಇದು ಅಂತಂದ್ರೆ ಬೈ ಚೇಂಜಿಂಗ್ ದ ಸ್ಮೆಲ್. ದೇ ಚೇಂಜ್ ದಿ ಸ್ಮೆಲ್ ಅಥವಾ ಓಡರ್ ಚೇಂಜ್ ಆಗೋದು ಅಥವಾ ಸ್ಮೆಲ್ ಚೇಂಜ್ ಮಾಡೋದ್ರ ಮೂಲಕ ಅವು ವೆದರ್ ಸಬ್ಸ್ಟೆನ್ಸ್ ಇಸ್ ಅಸಿಡಿಕ್ ಆರ್ ಬೇಸಿಕ್ ಅನ್ನೋದನ್ನ ಹೇಳ್ತವೆ. Okay, so they change their smell. Okay, next example ನೋಡೋದಾದ್ರೆ ಇದಕ್ಕೆ ಆಲ್ ಫ್ಯಾಕ್ಟರ್ ಇಂಡಿಕೇಟರ್ಸ್ಗೆ ಆನಿಯನ್ ತಗೋಬಹುದು ನಾವು. ಓಕೆ, ಆನಿಯನ್, ವೆನಿಲಾ, ನೆಕ್ಸ್ಟ್ ಕ್ಲೋವ್. ಸೊ ದೀಸ್ ಆರ್ ಆಲ್ ದಿ ಎಕ್ಸಾಂಪಲ್ಸ್ ಫಾರ್ ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್. ಹಾಗಾದ್ರೆ ಹೇಗೆ ಸ್ಮೆಲ್ ಅನ್ನ ಚೇಂಜ್ ಮಾಡುತ್ತವೆ, ಇವು ಕಲರ್ ಅನ್ನ ಹೇಗೆ ಚೇಂಜ್ ಮಾಡ್ತವೆ, ಯಾವ ಮೀಡಿಯಂ ಅಲ್ಲಿ ಯಾವ ರೀತಿ ಕಲರ್ ಚೇಂಜ್ ಮಾಡುತ್ತವೆ ಅಂದ್ರೆ ಈಗ ನಾವು ನೋಡೋಣ. ಬಿಕಾಸ್ ದೇರ್ ಆರ್ 3 ಟೈಪ್ಸ್ ಆಫ್ ಇಂಡಿಕೇಟರ್ಸ್ ಅಂತ ಗೊತ್ತಾಯ್ತು. ಮೇಜರ್ ಆಗಿ ನ್ಯಾಚುರಲ್ ಅಂಡ್ ಸಿಂಥೆಟಿಕ್, ನ್ಯಾಚುರಲ್ ಒಳಗಡೆ ಮತ್ತೆ ಆಲ್ ಫ್ಯಾಕ್ಟರಿ ಅಂತ. ಸೊ ಇಲ್ಲಿ ನಿಮ್ಗೆ ಡೆಫಿನೇಷನ್ ಕೇಳೋ ಚಾನ್ಸಸ್ ಇದ್ರೆ ಇದ್ರ ಬಗ್ಗೆ ಕೇಳ್ತಾರೆ. ಸೊ ವಾಟ್ ಆರ್ ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್, ಗಿವ್ ಎಕ್ಸಾಂಪಲ್ಸ್ ಅಂತ. ದ ಇಂಡಿಕೇಟರ್ಸ್ ದ ಚೇಂಜ್ ದೇರ್ ಸ್ಮೆಲ್ ಆರ್ ಕಾಲ್ಡ್ ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್. ಎಕ್ಸಾಂಪಲ್ ಆನಿಯನ್, ವೆನಿಲಾ ಅಂಡ್ ಕ್ಲೋವ್ ಅಂತ ಹೇಳ್ಬೋದು ನೀವು. ರೈಟ್? Shall we move on to the next slide? Yes. Indicators with characteristic color or odor. Okay. So ಯಾವ್ಯಾವ ಇಂಡಿಕೇಟರ್ಗೆ ಯಾವ್ಯಾವ ಕಲರ್ ಇರುತ್ತೆ. ಅಸಿಡಿಕ್ ಮೀಡಿಯಂ ಅಲ್ಲಿ ಆ ಇಂಡಿಕೇಟರ್ ಯಾವ ಕಲರ್ನ ಹೊಂದಿರುತ್ತೆ, ಬೇಸಿಕ್ ಮೀಡಿಯಂ ಅಲ್ಲಿ ಆ ಇಂಡಿಕೇಟರ್ ಯಾವ ಕಲರ್ನ ಹೊಂದಿರುತ್ತೆ ಅಥವಾ ಸ್ಮೆಲ್ ಅನ್ನು ಹೊಂದಿರುತ್ತೆ ಅನ್ನೋದನ್ನ ಈ ಟೇಬಲ್ ನಿಮಗೆ ತೋರಿಸುತ್ತೆ. ಓಕೆ, ಇಲ್ಲಿ ಕೀನಾಗಿ ಅಬ್ಸರ್ವ್ ಮಾಡಿದ್ರೆ ನೀವು ಇಂಡಿಕೇಟರ್ಸ್ ಓಡರ್ ಆರ್ ಕಲರ್ ಇನ್ ಆಸಿಡ್ಸ್, ಓಡರ್ ಆರ್ ಕಲರ್ ಇನ್ ಬೇಸಸ್. ಆಸಿಡ್ಸ್ ಅಲ್ಲಿ ಅದ್ರ ಕಲರ್ ಏನು, ಅದು ಓಡರ್ ಏನು, ಬೇಸಸ್ ಅಲ್ಲಿ ಅದ್ರ ಕಲರ್ ಏನು, ಓಡರ್ ಏನು ಅಂತ ಇದೆ. ಓಕೆ, ಓಡರ್ ಇನ್ ದ ಸೆನ್ಸ್ ಸ್ಮೆಲ್ ಅಂತ ಕರಿತೀವಿ. ಓಕೆ, ಸೊ ರೆಡ್ ಲಿಟ್ಮಸ್, ಆಗ್ಲೇ ಹೇಳಿದೆ ನಾನು, ಲಿಟ್ಮಸ್ ಇಸ್ ಎ ನ್ಯಾಚುರಲ್ ಇಂಡಿಕೇಟರ್ ಅಂತ. ಲಿಟ್ಮಸ್ ಅಲ್ಲಿ 2 ತರ ಇದೆ, ಒಂದು ರೆಡ್ ಲಿಟ್ಮಸ್, ಇನ್ನೊಂದು ಬ್ಲೂ ಲಿಟ್ಮಸ್. ರೆಡ್ ಲಿಟ್ಮಸ್ ಆಸಿಡ್ ಅಲ್ಲಿ ರೆಡ್ ಆಗೇ ಇರುತ್ತೆ, ಆದ್ರೆ ಅದನ್ನೇ ಬೇಸಿಕ್ ಮೀಡಿಯಂ ಅಲ್ಲಿ ಹಾಕಿದಾಗ ಬ್ಲೂ ಆಗುತ್ತೆ. ಬೇಸಿಕ್ ಮೀಡಿಯಂ ಅಲ್ಲಿ ಹಾಕಿದಾಗ ಬ್ಲೂ ಆಗುತ್ತೆ. ಸೊ ಅದರರ್ಥ ನೆಕ್ಸ್ಟ್ ನಮಗೆ ಏನ್ ಗೊತ್ತಾಗುತ್ತೆ ಅನ್ನೋ ಕನ್ಕ್ಲೂಷನ್ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಬ್ಲೂ ಲಿಟ್ಮಸ್ ಆಸಿಡ್ಸ್ ಅಲ್ಲಿ ರೆಡ್ ಆಗಿ ಕನ್ವರ್ಟ್ ಆಗುತ್ತೆ, ಇಟ್ ಟರ್ನ್ಸ್ ರೆಡ್. ಬಟ್ ದ ಸೇಮ್ ಬ್ಲೂ ಲಿಟ್ಮಸ್ ರಿಮೇನ್ಸ್ ದ ಸೇಮ್ ಬ್ಲೂ ಇನ್ ಬೇಸಸ್. ಅಂದ್ರೆ ಬೇಸಸ್ ಅಲ್ಲಿ ಬ್ಲೂ ಲಿಟ್ಮಸ್ ಕಲರ್ ನ ಚೇಂಜ್ ಮಾಡಲ್ಲ, ಆದ್ರೆ ಆಸಿಡ್ಸ್ ಅಲ್ಲಿ ಕಲರ್ ನ ಚೇಂಜ್ ಮಾಡಿ ರೆಡ್ ಆಗಿ ಕನ್ವರ್ಟ್ ಆಗುತ್ತೆ.
ಓಕೆ, ನೆಕ್ಸ್ಟ್ ಟರ್ಮರಿಕ್ ಇಸ್ ಅ ನ್ಯಾಚುರಲ್ ಇಂಡಿಕೇಟರ್. ಆಸಿಡ್ಸ್ ಅಲ್ಲಿ ಅದು ಕಲರ್ ಅನ್ನ ಚೇಂಜ್ ಮಾಡಲ್ಲ, ನೋ ಚೇಂಜ್ ಇನ್ ಕಲರ್. ಬಟ್ ವೆನ್ ಎವರ್ ಇಟ್ ಇಸ್ ಆಡೆಡ್ ಇನ್ ಬೇಸಸ್ ಇಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ರೆಡ್ ಕಲರ್. ಓಕೆ, ಸೊ ಇದು ಹೇಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಏನೋ ಸಾಂಬಾರನ್ನ ತಿಂದಿರ್ತೀರಾ, ಅನ್ನ ಸಾಂಬಾರ್ ತಿಂದಾಗ ಆ ಸಾಂಬಾರ್ ಏನಾದ್ರು ಡ್ರೆಸ್ ಮೇಲೆ ಚೆಲ್ತು ಅಂತಂದ್ರೆ, ಸ್ಪಿಲ್ ಆಯ್ತು ಅಂತಂದ್ರೆ, ಅದನ್ನ ವಾಶ್ ಮಾಡೋದಕ್ಕೆ ನೀವು ಸೋಪ್ ಯೂಸ್ ಮಾಡ್ತೀರಾ. ಸೋಪ್ ಒಂದು ಬೇಸಿಕ್ ನೇಚರ್ ಇರುತ್ತೆ. ಆ ಸೋಪ್ ಜೊತೆಗೆ ಬೇಸಿಕ್ ನೇಚರ್ ಸೋಪ್ ಜೊತೆಗೆ ಟರ್ಮರಿಕ್ ರಿಯಾಕ್ಟ್ ಆಗಿಬಿಟ್ಟು ರೆಡ್ ಕಲರ್ ಆಗಿ ಟರ್ನ್ ಆಗುತ್ತೆ. ನೀವು ಇದನ್ನ ಡೈಲಿ ಲೈಫಲ್ಲಿ ಅಬ್ಸರ್ವ್ ಮಾಡ್ಬೋದು ವೈಲ್ ವಾಷಿಂಗ್ ದ ಕ್ಲೋತ್ಸ್. ಓಕೆ, ಸೊ ಆ ಇಂಡಿಕೇಶನ್ ಅದು ಟರ್ಮರಿಕ್ ಜೊತೆಗೆ ಬೇಸಲ್ಲಿ ಇದು ರೆಡ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಮೀಡಿಯಂ ಬೇಸಿಕ್ ಆಗಿದೆ ಅಂತ ಅರ್ಥ. ಈ ಸೋಪ್ ವಾಟರ್ ಬೇಸಿಕ್ ಇನ್ ನೇಚರ್ ಅಂತ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಫಿನಾಪ್ತಲಿನ್ ಅನ್ನೋದು ಒಂದು ಸಿಂಥೆಟಿಕ್ ಇಂಡಿಕೇಟರ್. ಈಗಾಗಲೇ ಹೇಳಿದ್ದೀನಿ, ಅದು ಆಸಿಡ್ಸ್ ಅಲ್ಲಿ ಕಲರ್ಲೆಸ್ ಆಗಿರುತ್ತೆ, ಆದರೆ ಬೇಸಸ್ ಅಲ್ಲಿ ಪಿಂಕ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಅಥವಾ ಪಿಂಕ್ ಇದ್ದಿದ್ದು ಕಲರ್ಲೆಸ್ ಆಗುತ್ತೆ. ಬೇಸ್ ಅಂದ್ರೆ ಕಲರ್ಲೆಸ್ ಪ್ಲಸ್ ಪಿಂಕ್ ಅಂತ. ಓಕೆ, ಅದು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಹೇಳ್ತೀನಿ. ಮೀಥೈಲ್ ಆರೆಂಜ್ ಆಸಿಡ್ಸ್ ಅಲ್ಲಿ ರೆಡ್ ಕಲರ್ ಇರುತ್ತೆ ಅಂಡ್ ಬೇಸಸ್ ಅಲ್ಲಿ ಯೆಲ್ಲೋ ಕಲರ್ ಆಗುತ್ತೆ. ಆನಿಯನ್, ವೆನಿಲಾ, ಕ್ಲೋ ಈ ಮೂರು ಕೂಡ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂತ ಕರಿತೀವಿ. ಇಲ್ಲಿ ಕಲರ್ ಚೇಂಜ್ ಆಗಲ್ಲ, ಸ್ಮೆಲ್ ಚೇಂಜ್ ಆಗುತ್ತೆ. ಓಕೆ, ಆಸಿಡ್ಸ್ ಅಲ್ಲಿ ಅದರ ಸ್ಮೆಲ್ ಚೇಂಜ್ ಆಗಲ್ಲ, ಕ್ಯಾರೆಕ್ಟರಿಸ್ಟಿಕ್ ಸ್ಮೆಲ್ ಇರುತ್ತೆ ಆನಿಯನ್ ಅಲ್ಲಿ. ಓಕೆ, ಅಂದ್ರೆ ಆನಿಯನ್ ಆಸಿಡ್ಸ್ ನ ಇಂಡಿಕೇಟ್ ಮಾಡಲ್ಲ, ಬೇಸ್ ನ ಮಾತ್ರ ಕಂಡುಹಿಡಿಯೋದು. ಓಕೆ, ವೆನ್ ಎವರ್ ದರ್ ಇಸ್ ನೋ ಸ್ಮೆಲ್ ಅಂದ್ರೆ ಅದರರ್ಥ ಆನಿಯನ್ ನ ಸ್ಮೆಲ್ ಡಿಸಪಿಯರ್ ಆಯ್ತು ಅಂದ್ರೆ ಅಲ್ಲಿ ಬೇಸಸ್ ಇದೆ ಅಂತ ಅರ್ಥ. ಸೊ ಬೇಸಸ್ಗೆ ಆಡ್ ಮಾಡಿದಾಗ ಅದ್ರ ಸ್ಮೆಲ್ ಡಿಸಪಿಯರ್ ಆಗುತ್ತೆ. ವೆನಿಲಾ ರಿಟೇನ್ಸ್ ಸ್ಮೆಲ್ ಇನ್ ಆಸಿಡ್ಸ್ and no smell of vanilla in bases. Other same explanation for vanilla also. Clove, they retains smell and loses smell. Illu ashtene. Okay, clove ಏನಾಗುತ್ತೆ, ಆಸಿಡ್ಸ್ ಅಲ್ಲಿ ಇದ್ದಾಗ ಸ್ಮೆಲ್ ಅನ್ನ ರಿಟೈನ್ ಮಾಡ್ಕೊಳ್ಳುತ್ತೆ, ಉಳಿಸ್ಕೊಳ್ಳುತ್ತೆ, ಅಂಡ್ ಬೇಸಸ್ ಅಲ್ಲಿ ನೋ ಸ್ಮೆಲ್ ಅಥವಾ ಲೂಸಸ್ ಇಟ್ ಸ್ಮೆಲ್ ಅನ್ನ ಕಳ್ಕೊಳ್ಳುತ್ತೆ. ಸೊ ಸ್ಮೆಲ್ ಇಲ್ದಾಗ ಇವು ಮೂರು ಕೂಡ ಸ್ಮೆಲ್ ಅನ್ನ ಕಳ್ಕೊಂಡಾಗ ಅದು ಬೇಸಿಕ್ ಮೀಡಿಯಂ ಅಲ್ಲಿ ಇದೆ ಅಂತ ತನ್ನ ಸ್ಮೆಲ್ ಅನ್ನ ಹಾಗೆ ಉಳಿಸ್ಕೊಂಡಿತ್ತು ಅಂತಂದ್ರೆ ಆ ಒಂದು ಮೀಡಿಯಂ ಅಥವಾ ಆ ಒಂದು ಸಬ್ಸ್ಟೆನ್ಸ್ ಅಸಿಡಿಕ್ ಅಂತ ಅರ್ಥ. ಸೊ ಹೀಗೆ ಕಲರ್ ಅನ್ನ ಮತ್ತೆ ಓಡನ್ನ ಚೇಂಜ್ ಮಾಡೋದ್ರ ಮೂಲಕ ಇಂಡಿಕೇಟರ್ಸು ಆಸಿಡ್ಸು ಮತ್ತೆ ಬೇಸಸ್ ಅನ್ನ ಕಂಡುಹಿಡಿಯೋದಕ್ಕೆ ನಮಗೆ ಹೆಲ್ಪ್ ಮಾಡ್ತವೆ. ಸೊ ದೀಸ್ ಆರ್ ದ ಇಂಡಿಕೇಟರ್ಸ್ ವಿತ್ ಕ್ಯಾರೆಕ್ಟರಿಸ್ಟಿಕ್ ಕಲರ್ ಆರ್ ಓಡರ್ ಇನ್ ಡಿಫ್ರೆಂಟ್ ಆಸಿಡಿಕ್ ಆರ್ ಬೇಸಿಕ್ ಸಬ್ಸ್ಟೆನ್ಸಸ್. ರೈಟ್, ಸೊ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ನಾವು. ಹಾಗಾದ್ರೆ ಸೊ ನಾವು ನೆಕ್ಸ್ಟ್ ಆಸಿಡ್ಸ್ ಮತ್ತೆ ಬೇಸಸ್, ಎಕ್ಸಾಕ್ಟ್ ಆಗಿ ಆಸಿಡ್ ಅಂದ್ರೇನು, ಬೇಸ್ ಅಂದ್ರೇನು ಅಂತ ತಿಳ್ಕೊಳ್ತಾ ಹೋಗೋಣ. ಈಗ ಇಂಡಿಕೇಟ್ ಮಾಡೋದಕ್ಕೆ ಇಂಡಿಕೇಟರ್ಸ್ ಅನ್ನು ಯೂಸ್ ಮಾಡ್ತೀವಿ ಅನ್ನೋದು ಮಾತ್ರ ಗೊತ್ತಾಯ್ತು. ಈಗ ನಾವು ಆಸಿಡ್ಸ್ ಮತ್ತೆ ಬೇಸಸ್ ಅಂದ್ರೆ ಏನು ಅನ್ನೋದನ್ನ ಎಕ್ಸಾಕ್ಟ್ ಆಗಿ ತಿಳ್ಕೊಳ್ತಾ ಹೋಗೋಣ. ಆರ್ ಯು ರೆಡಿ? ವೆರಿ ಗುಡ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಇಲ್ಲಿ ಒಂದಷ್ಟು ಸಬ್ಸ್ಟೆನ್ಸಸ್ ಇದೆ, ನೀವು ಅದನ್ನ ಐಡೆಂಟಿಫೈ ಮಾಡಿ. ಇಟ್ ಈಸ್ ವೆರಿ ಈಸಿ ಟು ಐಡೆಂಟಿಫೈ ಅಲ್ವಾ? ಸೊ ನಿಮಗೆ ಖುಷಿಯಾಗಿರುತ್ತೆ ಇದು ನೋಡಿದ ತಕ್ಷಣ. ಸೊ ದಿಸ್ ಈಸ್ ಟೊಮ್ಯಾಟೊ ಅಲ್ವಾ? ಸೊ ದಿಸ್ ಈಸ್ ವಾಟ್? ಆರೆಂಜ್, and this is lemon, and this is, as mentioned here, toothpaste, and this is soap, and this is salt. Right? So ಈ ವಸ್ತುಗಳನ್ನ ನಿಮಗೆ ಯಾಕೆ ತೋರಿಸ್ದೆ ಅಂತಂದ್ರೆ, ನೀವು ನನಗೆ ಹೇಳ್ಬೇಕೀಗ ವಾಟ್ ಈಸ್ ದ ಟೇಸ್ಟ್ ಆಫ್ ದೀಸ್ ಸಬ್ಸ್ಟೆನ್ಸಸ್ ಅಂತ. ವಾಟ್ ಈಸ್ ದ ಟೇಸ್ಟ್ ಆಫ್ ಟೊಮ್ಯಾಟೊ ಇಫ್ ಇಟ್ ಈಸ್ ಇನ್ ರಾ ಕಂಡೀಷನ್, ಅಥವಾ ಸ್ವಲ್ಪ ರಾ ಇದೆ ಅಂತಂದ್ರೆ ಅದರ ಟೇಸ್ಟ್ ಏನು, ಆರೆಂಜ್ನ ಟೇಸ್ಟು, ಲೆಮನ್ನ ಟೇಸ್ಟ್, ಈ ಮೂರು ಟೇಸ್ಟನ್ನು ನೀವು ಅಂದ್ರೆ ಕಂಪೇರ್ ಮಾಡ್ತಾ ಹೋದ್ರೆ ಇದರಲ್ಲಿ ಒಂದು ಕಾಮನ್ ಫೀಚರ್ ಇದೆ ಆ ಟೇಸ್ಟ್ಗಳಲ್ಲಿ. ಓಕೆ, ಎಲ್ಲವೂ ಕೂಡ ಹುಳಿ ಇರ್ತವೆ. ಟೊಮ್ಯಾಟೊ, ಆರೆಂಜು, ಲೆಮನ್ನು ಇವೆಲ್ಲವೂ ಟೇಸ್ಟ್ ನೋಡಿದ್ರೆ ನಿಮಗೆ ಆಸ್ ಇಟ್ ಈಸ್ ಟೇಸ್ಟ್ನ ನೋಡಿದ್ರೆ ನಮಗೆ ಹುಳಿ ಇರುತ್ತೆ. ಆ ಹುಳಿಗೆ ಸವರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸವರ್ ಮೀನ್ಸ್ ಹುಳಿ ಅಂತ. ಓಕೆ, ಸೊ ಇದು ಯಾಕೆ ಹುಳಿ ಇದೆ ಅಂತಂದ್ರೆ ಕಾಮನ್ ಆಗಿ ಏನೋ ಕಾಮನ್ ಇರಬೇಕು, ಎಲ್ಲವೂ ಕೂಡ ಹುಳಿ ಇದಾವೆ, ಟೇಸ್ಟ್ ಕಾಮನ್ ಆಗಿ ಸವರ್ ಇದೆ ಅಂತಂದ್ರೆ ಅಲ್ಲಿ ಕಾಮನ್ ಆಗಿ ಏನೋ ಒಂದಿರಬೇಕು. ಯಾಕಂದ್ರೆ ಕಾಮನ್ ಆಗಿದ್ರೆ ಕಾಮನ್ ಟೇಸ್ಟ್, ಕಾಮನ್ ಕ್ಯಾರೆಕ್ಟರ್ಸ್ ಬರುತ್ತೆ. ಕಾಮನ್ ಆಗಿ ಏನಿದೆ ಅಂತಂದ್ರೆ ಎಲ್ಲದರಲ್ಲೂ ಕೂಡ ಆಸಿಡ್ಸ್ ಇದೆ. ಅಂದ್ರೆ ಈ ಹಣ್ಣುಗಳ, ಈ ಫ್ರೂಟ್ಗಳ ಟೇಸ್ಟ್, ಸವರ್ ಟೇಸ್ಟ್ಗೆ ಕಾರಣ ಅದರಲ್ಲಿರುವ ಆಸಿಡ್ಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಟೊಮ್ಯಾಟೋದಲ್ಲಿ ಆಕ್ಸಾಲಿಕ್ ಆಸಿಡ್ ಇದೆ, ಒಂದು ಆಸಿಡ್ ಇದೆ, ಅದರ ಹೆಸರು ಆಕ್ಸಾಲಿಕ್ ಆಸಿಡ್ ಅಂತ. ನೆಕ್ಸ್ಟ್ ಆರೆಂಜ್ ಅಲ್ಲಿ ಒಂದು ಆಸಿಡ್ ಇದೆ, ದಟ್ ಈಸ್ ಸಿಟ್ರಿಕ್ ಆಸಿಡ್. ದ ಸೇಮ್ ಆಸಿಡ್ ಪ್ರೆಸೆಂಟ್ ಇನ್ ಲೆಮನ್ ಆಲ್ಸೋ, ಸಿಟ್ರಿಕ್ ಆಸಿಡ್ ಇದರಲ್ಲಿ. ಓಕೆ, ನೆಕ್ಸ್ಟ್ ಇವೆರಡು ವಸ್ತುಗಳನ್ನು ನೋಡಿ, ಟೂತ್ ಪೇಸ್ಟ್ ಮತ್ತೆ ಸೋಪ್, ಇವೆರಡನ್ನ ನೀವು ಗಮನಿಸಿದಾಗ ಎರಡರ ಟೇಸ್ಟು ಡಿಫ್ರೆಂಟ್ ಆಗಿರಲ್ಲ, ಒಂದೇ ತರ ಇರುತ್ತೆ. ಯಾವುದು? ಫಾರ್ ಎಕ್ಸಾಂಪಲ್ ಟೂತ್ ಪೇಸ್ಟ್ನ ಟೇಸ್ಟು ಕಹಿ ಇರುತ್ತೆ, ಬಿಟ್ಟರ್. ಈವನ್ ಸೋಪ್ ನೀವು ಸ್ನಾನ ಮಾಡಬೇಕಾದ್ರೆ ಅದು ಯಾವುದೋ ಒಂದು ಇನ್ಸ್ಟೆನ್ಸ್ ಅಲ್ಲಿ ಒಂದು ಸ್ವಲ್ಪನಾದ್ರೂ ಸೋಪ್ ನಿಮ್ಮ ಬಾಯೊಳಗಡೆ ಹೋಗಿರುತ್ತೆ, ಆವಾಗ ನಿಮಗೆ ಟೇಸ್ಟ್ ಗೊತ್ತಾಗಿರುತ್ತೆ, ಅದ್ರ ಟೇಸ್ಟು ಕೂಡ ಬಿಟ್ಟರ್ ಅಂತ ಹೇಳ್ತೀವಿ, ಕಹಿ ಇರುತ್ತೆ.
ಸೊ ಈ ಕಹಿ ಇರೋದಕ್ಕೆ ಕಾರಣ, ಎರಡರ ಟೇಸ್ಟು ಕಹಿ ಇದೆ ಅಂತಂದ್ರೆ, ಬಿಟರ್ ಇದೆ ಅಂದ್ರೆ ಅದ್ರಲ್ಲಿ ಏನೋ ಒಂದು ಕಾಮನ್ ಇರಬೇಕು. ಆ ಕಾಮನ್ ಆಗಿರೋದು ಏನು ಅಂತಂದ್ರೆ ಬೇಸಸ್. ಬೇಸಸ್. ಸೊ ಟೂತ್ಪೇಸ್ಟ್ ಇಸ್ ಬೇಸಿಕ್ ಇನ್ ನೇಚರ್, ಸೋಪ್ ಇಸ್ ಆಲ್ಸೋ ಬೇಸಿಕ್ ಇನ್ ನೇಚರ್. ಸೊ ಅದಕ್ಕೆ ಇಂಡಿಕೇಶನ್ ಏನು? ಟೇಸ್ಟ್. ಬೇಸಸ್ ಯಾವ ಟೇಸ್ಟ್ ಇರುತ್ತೆ? ಬಿಟರ್ ಟೇಸ್ಟ್ ಇರುತ್ತೆ. ಇನ್ನೊಂದು ಸಬ್ಸ್ಟೆನ್ಸ್ ಇದೆ ನೋಡಿ, ಸಾಲ್ಟ್. ಸಾಲ್ಟ್ ಇಟ್ ಈಸ್ ನೈದರ್ ಬಿಟರ್ ನಾರ್ ಸವರ್ ಅಲ್ವಾ, ಇದ್ರದ್ದೇ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಓಕೆ, ಸೊ ಇದು ಆಸಿಡ್ ಅಲ್ಲ ಬೇಸು ಅಲ್ಲ ಅಂತ ಆಯ್ತು, ಡಿಫ್ರೆಂಟ್ ಟೇಸ್ಟ್ ಇದೆ ಅಂದ್ರೆ. ಸೊ ಆಸಿಡ್ ಅಲ್ಲ ಬೇಸು ಅಲ್ಲ ಅಂತಂದ್ರೆ ಅದನ್ನ ಸಾಲ್ಟ್ ಅಂತಾನೆ ಕರಿತೀವಿ, ಸಪರೇಟ್ ಆಗಿ ಒಂದು ವಸ್ತು ಸಾಲ್ಟ್. ಇಟ್ ಈಸ್ ನೈದರ್ acidic nor basic ಅಂತ ಹೇಳ್ತೀವಿ. ಇನ್ ಫ್ಯೂಚರ್ ಇನ್ನು ಕಮಿಂಗ್ ಕ್ಲಾಸಸ್ ಯು ವಿಲ್ ಲರ್ನ್ ಮೋರ್ ಅಬೌಟ್ ದಟ್. ಓಕೆನಾ? ಸೊ ಹಾಗಾದ್ರೆ ನಮ್ಗೆ ಈಗ ಗೊತ್ತಾಗಿದೆ ಏನು ಅಂತಂದ್ರೆ ಒಂದು ಕ್ಯಾರೆಕ್ಟರಿಸ್ಟಿಕ್ ಗೊತ್ತಾಯ್ತು ಇದರಿಂದ ನಮಗೆ. ಏನು? ಆಸಿಡ್ನ ಗುಣ ಒಂದು ಗೊತ್ತಾಯ್ತು. ಆಸಿಡ್ಸ್ ಆರ್ ಸವರ್ ಇನ್ ಟೇಸ್ಟ್ ಅಂಡ್ ಬೇಸಸ್ ಆರ್ ಬಿಟ್ಟರ್ ಇನ್ ಟೇಸ್ಟ್. ಸೊ ವಿ ಕಮ್ ಟು ಎ ಕನ್ಕ್ಲೂಷನ್. ಸೊ ಒಂದು ಕ್ಯಾರೆಕ್ಟರ್ ಗೊತ್ತಾಯ್ತು. ಈಗಾಗಲೇ ಒಂದು ಕ್ಯಾರೆಕ್ಟರ್ನ ತಿಳ್ಕೊಂಡಿದ್ದೀವಿ. ಏನು ಅಂದ್ರೆ ಇಲ್ಲಿಗೆ ಬರ್ತೀನಿ ನಾನು ಲಿಟ್ಮಸ್ ಪೇಪರ್ ಚೇಂಜ್ ಮಾಡುತ್ತೆ. ಸೊ ಲಿಟ್ಮಸ್ ಪೇಪರ್, ರೆಡ್ ಲಿಟ್ಮಸ್ ಅನ್ನ ಬ್ಲೂ ಆಗಿ ಕನ್ವರ್ಟ್ ಮಾಡೋದು ಯಾರು? ಬೇಸಸ್. ಸೊ ಬೇಸಸ್ ಏನ್ ಮಾಡ್ತು ಇಲ್ಲಿ ನೋಡಿ, ಇದರಿಂದ ಗೊತ್ತಾದ್ರೆ ರೆಡ್ ಲಿಟ್ಮಸ್ ಅನ್ನ ಬ್ಲೂ ಆಗಿ ಕನ್ವರ್ಟ್ ಮಾಡ್ತು. ಅದೇ ಆಸಿಡ್ ಏನ್ ಮಾಡಿದೆ ನೋಡಿ, ಆಸಿಡ್ ಬ್ಲೂ ಲಿಟ್ಮಸ್ ರೆಡ್ ಆಗಿ ಕನ್ವರ್ಟ್ ಆಗಿದೆ, ಟರ್ನ್ಸ್ ರೆಡ್ ಆಸಿಡ್ಸ್ ಅಲ್ಲಿ. ಸೊ ಆಸಿಡ್ ಗುಣ ಏನಿದೆ ಅಂತಂದ್ರೆ ಬ್ಲೂ ಲಿಟ್ಮಸ್ ಅನ್ನ ರೆಡ್ ಲಿಟ್ಮಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಂದ್ರೆ ಲಿಟ್ಮಸ್ ಆಫ್ ಬ್ಲೂ ಕಲರ್ ಆಫ್ ಲಿಟ್ಮಸ್ ಅನ್ನ ರೆಡ್ ಕಲರ್ಗೆ ಕನ್ವರ್ಟ್ ಮಾಡುತ್ತೆ. ಸೊ ದಿಸ್ ಇಸ್ ಒನ್ ಕ್ಯಾರೆಕ್ಟರ್. ಸೊ ಸೆಕೆಂಡ್ ಪ್ರಾಪರ್ಟಿ ಏನು ನೋಡಿದ್ವಿ ನಾವು? ಇಲ್ಲಿ ನೋಡಿದ್ವಿ ಆಸಿಡ್ಸ್ ಅಂಡ್ ಬೇಸಸ್. ಆಸಿಡ್ಸ್ ಆರ್ ಸವರ್ ಇನ್ ಟೇಸ್ಟ್ ಅಂಡ್ ಬೇಸಸ್ ಆರ್ ಬಿಟರ್ ಇನ್ ಟೇಸ್ಟ್. ಈ ಬೇಸ್ ಮೇಲೆ ಆಸಿಡ್ಸ್ ಅಂದ್ರೇನು, ಬೇಸಸ್ ಅಂದ್ರೇನು ಅಂತ ಡಿಫೈನ್ ಮಾಡ್ಬೋದು, ಡಿಫ್ರೆನ್ಶಿಯೇಟ್ ಕೂಡ ಮಾಡ್ಬೋದು. ಹಾಗಾದ್ರೆ ವಾಟ್ ಆರ್ ಆಸಿಡ್ಸ್? ಇಲ್ಲಿದೆ ನೋಡಿ, ಆಸಿಡ್ಸ್ ಆರ್ ದ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ಹ್ಯಾವ್ ಸವರ್ ಟೇಸ್ಟ್ ಅಂಡ್ ಚೇಂಜಸ್ ದಿ ಕಲರ್ ಆಫ್ ದ ಬ್ಲೂ ಲಿಟ್ಮಸ್ ಟು ರೆಡ್. ಬ್ಲೂ ಅನ್ನ ರೆಡ್ ಆಗಿ ಕನ್ವರ್ಟ್ ಮಾಡ್ತವೆ, ಸವರ್ ಟೇಸ್ಟ್ ಅನ್ನು ಹೊಂದಿರ್ತವೆ. ಆದರೆ ಬೇಸಸ್ ಅದಕ್ಕೆ ಆಪೋಸಿಟ್. ದೀಸ್ ಆರ್ ದ ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ಹ್ಯಾವ್ ಅ ಬಿಟರ್ ಟೇಸ್ಟ್ ಇದೆ ಅದಕ್ಕೆ, ಅಂಡ್ ಚೇಂಜ್ ದ ಕಲರ್ ಆಫ್ ರೆಡ್ ಲಿಟ್ಮಸ್ ಟು ಬ್ಲೂ. ರೆಡ್ ಲಿಟ್ಮಸ್ ಅನ್ನ ಬ್ಲೂ ಲಿಟ್ಮಸ್ ಆಗಿ ಕನ್ವರ್ಟ್ ಮಾಡ್ತವೆ. ಆಸಿಡ್ಸ್ಗೆ ಒಂದಷ್ಟು ಎಕ್ಸಾಂಪಲ್ಸ್ ನೋಡೋದಾದ್ರೆ ಸಲ್ಫ್ಯೂರಿಕ್ ಆಸಿಡ್, ನೈಟ್ರಿಕ್ ಆಸಿಡ್, ಹೈಡ್ರೋಕ್ಲೋರಿಕ್ ಆಸಿಡ್, ಸಿಟ್ರಿಕ್ ಆಸಿಡ್ ಅಂಡ್ ಅಸಿಟಿಕ್ ಆಸಿಡ್. ಇಷ್ಟು ಎಕ್ಸಾಂಪಲ್ಸ್. ಅದಕ್ಕೆ ಫಾರ್ಮುಲಾ: ಸಲ್ಫ್ಯೂರಿಕ್ ಆಸಿಡ್ಗೆ H2SO4 ಅಂತೀವಿ, ನೈಟ್ರಿಕ್ ಆಸಿಡ್ಗೆ HNO3, ಹೈಡ್ರೋಕ್ಲೋರಿಕ್ ಆಸಿಡ್ಗೆ HCl, ಅಸಿಟಿಕ್ ಆಸಿಡ್, ಸಿಟ್ರಿಕ್ ಆಸಿಡ್ ಜಸ್ಟ್ ಮೆನ್ಷನ್ ಇದೆ ನಿಮ್ಮ ಸಿಲೆಬಸ್ ಅಲ್ಲಿ, ಫಾರ್ಮುಲಾ ಏನಿಲ್ಲ. ಸೊ ದಟ್ ಯು ನೀಡ್ ನಾಟ್ ಟು ವರಿ ಅಬೌಟ್ ದಿ ಫಾರ್ಮುಲಾಸ್. ಈವನ್ ಅದು ರಿಯಾಕ್ಷನ್ಸ್ ಅಲ್ಲೂ ಕೂಡ ಇಲ್ಲ, ನಿಮಗೆ ಮೆನ್ಷನ್ ಮಾಡಿದರೆ ಅಷ್ಟೇ. ಇವೆಲ್ಲ ರಿಯಾಕ್ಷನ್ಸ್ ಅಲ್ಲಿ ಬರುತ್ತೆ. ಸೊ ದಟ್ ಫಾರ್ಮುಲಾದ ಬಗ್ಗೆ ನೀವು ಫೈನಲ್ ಆಗಿ ಅಂದ್ರೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಓಕೆ, ನಾವು ನೆಕ್ಸ್ಟ್ ಬೇಸಸ್ಗೆ ಬಂದ್ರೆ ಎಕ್ಸಾಂಪಲ್ಸ್: ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದು ಒಂದು ಬೇಸ್, ದಟ್ ಇಸ್ NaOH, and potassium hydroxide is a base, that is KOH. ಓಕೆ, ಇದಲ್ಲದೆ ಮತ್ತೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬರುತ್ತೆ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಬರುತ್ತೆ. ಸೋ ಮೆನಿ ಎಕ್ಸಾಂಪಲ್ಸ್ ಆರ್ ದೇರ್ ಇನ್ ಯುವರ್ ಸಿಲೆಬಸ್ ಟು. ಸೊ ಅದನ್ನು ನಾವು ರಿಯಾಕ್ಷನ್ಸ್ ನೋಡ್ತಾ ಹೋಗ್ತೀವಿ ಕೆಮಿಕಲ್ ಪ್ರಾಪರ್ಟೀಸ್ಗೆ ಎಂಟರ್ ಆದಾಗ. ನಾವೀಗ ಕೆಮಿಕಲ್ ಪ್ರಾಪರ್ಟೀಸ್ಗೆ ಬರೋಣ. ಸೊ ಈಗ ನಾವು ಇಷ್ಟೊತ್ತು ಡಿಫ್ರೆನ್ಸಸ್ ನೋಡಿದ್ವಿ, ಜೊತೆಗೆ ಪ್ರಾಪರ್ಟೀಸ್ ಅನ್ನು ನೋಡಿದ್ವಿ. ಸೊ ಈಗ ಕೆಮಿಕಲ್ ಪ್ರಾಪರ್ಟೀಸ್ ಅನ್ನು ನೋಡೋಣ. ಹಾಗಾದ್ರೆ ಫಿಸಿಕಲ್ ಪ್ರಾಪರ್ಟೀಸ್ ಎರಡಿದೆ, ಒಂದು ಟೇಸ್ಟ್, ಇನ್ನೊಂದು ಲಿಟ್ಮಸ್ ಕನ್ವರ್ಷನ್. ಅದೇ ರೀತಿ ನಾವು ಕೆಮಿಕಲ್ ಪ್ರಾಪರ್ಟೀಸಿಗೆ ಬಂದರೆ ಯಾವ್ಯಾವ ಸಬ್ಸ್ಟೆನ್ಸ್ ಜೊತೆಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಇಲ್ಲಿ ಸಿಂಪಲ್ ಆಗಿ ನೋಡಿ. ಒಂದು ಓವರ್ ಆಲ್ ಹೇಳ್ತೀನಿ ನಾನು. ಆಸಿಡ್ ರಿಯಾಕ್ಟ್ಸ್ ವಿತ್ ಸಮ್ ಅದರ್ ಸಬ್ಸ್ಟೆನ್ಸ್, ಬೇಸ್ ರಿಯಾಕ್ಟ್ಸ್ ವಿತ್ ಸಮ್ ಅದರ್ ಸಬ್ಸ್ಟೆನ್ಸ್, ಅಂಡ್ ಸಾಲ್ಟ್ ಬಗ್ಗೆ ಏನಿಲ್ಲ ನಿಮಗೆ, ಆಸಿಡ್ಸ್ ಮತ್ತೆ ಬೇಸಸ್. ಓಕೆ, ಸೊ ಸಾಲ್ಟ್ ಮೋರ್ ಅಬೌಟ್ ಸಾಲ್ಟ್ಸ್ ಅಲ್ಲಿ ಮತ್ತೆ ಹೇಳ್ತೀನಿ ಅದನ್ನ. ಸೊ ಆಸಿಡ್ whenever reacts with some other substance, what happens? And base when reacts with some other substance, what happens? ಅನ್ನೋದೇ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಯಾವ್ಯಾವ ಕೆಮಿಕಲ್ ಪ್ರಾಪರ್ಟೀಸ್ ಇದೆ ಅನ್ನೋದನ್ನ ನಾವೀಗ ಸ್ಟಡಿ ಮಾಡ್ತಾ ಹೋಗೋಣ. ಫಸ್ಟ್ ಕೆಮಿಕಲ್ ಪ್ರಾಪರ್ಟಿ ಆಫ್ ಆಸಿಡ್ಸ್ ಯಾವುದು? ದಟ್ ಈಸ್ ರಿಯಾಕ್ಷನ್ ಆಫ್ acids with metals. Reaction of acids with metals. Acid metal ಜೊತೆಗೆ ರಿಯಾಕ್ಟ್ ಆದಾಗ ಏನಾಗುತ್ತೆ? It's very simple. When an acid reacts with a metal, then salt and hydrogen gas are formed. Acid ಮೆಟಲ್ ಜೊತೆಗೆ ರಿಯಾಕ್ಟ್ ಆದಾಗ ಸಾಲ್ಟ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಫಾರ್ಮ್ ಆಗುತ್ತೆ. ಅದಕ್ಕೊಂದು ಜನರಲ್ ಈಕ್ವೇಶನ್ ಅನ್ನು ಬರಿತೀವಿ. When an acid plus metal reacts together,
to form salt and hydrogen gas. That is acid plus metal. ಇಲ್ಲಿ ಆರೋ ಮಾರ್ಕ್ ಇದೆ ನೋಡಿ, ಈ ಆರೋ ಮಾರ್ಕಿಗೆ ನಾವು ಹೇಗೆ ಓದಬೇಕು ಅಂದರೆ gives ಅಂತ ಓದ್ಬೋದು ಅಥವಾ gives rise to ಅಂತ ಓದ್ಬೋದು. ಸೊ an acid plus metal gives rise to salt and hydrogen gas ಅಥವಾ salt plus hydrogen gas. ಹಾಗಾದ್ರೆ ಇದಕ್ಕೆ ಪ್ರೂಫ್ ಏನು? ಒಂದು ಆಸಿಡ್ ಮೆಟಲ್ ಜೊತೆಗೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ ಪ್ರೂಫ್ ಏನು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಅದಕ್ಕೊಂದು ಎಕ್ಸಾಂಪಲ್ ನೋಡೋಣ ನಾವು. ಸೊ ದಟ್ ಈಸ್ ಆಕ್ಟಿವಿಟಿ 2.3 ಇನ್ ಯುವರ್ ಸಿಲೆಬಸ್. ಓಕೆ, ವೆನ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್, ಈಗ ಆಸಿಡ್ ಪ್ಲಸ್ ಮೆಟಲ್ ತಗೋಬೇಕಲ್ಲ, ಆಸಿಡ್ಗೆ ಎಕ್ಸಾಂಪಲ್ ಯಾಕೆ ತಗೊಂಡಿದ್ವಿ ಅಂದರೆ ಸಲ್ಫ್ಯೂರಿಕ್ ಆಸಿಡ್ ತಗೊಂಡಿದ್ದೀವಿ. ಅದು ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್. ಡೈಲ್ಯೂಷನ್ ಅಂತಂದ್ರೆ ಯು ಲರ್ನ್ ದಟ್ ಇನ್ ಎ ವೈಲ್, ವಾಟರ್ ಜೊತೆಗೆ ಅದು ಮಿಕ್ಸ್ ಮಾಡಿದಾಗ ಅದು ಡೈಲ್ಯೂಟ್ ಆಗ್ತಾ ಹೋಗುತ್ತೆ, ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಮೆಟಲ್ ಯಾವ್ದು ತಗೊಂಡಿದ್ದೀವಿ ಇಲ್ಲಿ? ಜಿಂಕ್ ಮೆಟಲ್ ತಗೋ. ವೆನ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ರಿಯಾಕ್ಟ್ಸ್ ವಿತ್ ಜಿಂಕ್ ಮೆಟಲ್, ಒಂದು ಸಾಲ್ಟ್ ಬರಬೇಕಲ್ಲ, ಆ ಸಾಲ್ಟ್ ಯಾವುದು ಅಂದರೆ ಜಿಂಕ್ ಸಲ್ಫೇಟ್, ಮತ್ತು ಹೈಡ್ರೋಜನ್ ಗ್ಯಾಸ್ ಬರುತ್ತೆ ಕಂಪಲ್ಸರಿ. ಹೈಡ್ರೋಜನ್ ಗ್ಯಾಸನ್ನ ಆಸ್ ಇಟ್ ಈಸ್ ಮೆನ್ಷನ್ ಮಾಡ್ತೀವಿ. ಓಕೆ, ಸೊ ದಿಸ್ ಈಸ್ ವಾಟ್ ಹ್ಯಾಪನ್ಸ್ ವೆನ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ರಿಯಾಕ್ಟ್ಸ್ ವಿತ್ ಜಿಂಕ್ ಮೆಟಲ್. ಸೊ ದಿಸ್ ಈಸ್ ವರ್ಡ್ ಎಕ್ಸ್ಪ್ಲನೇಷನ್ ಆಯ್ತು. ಈಗ ನಾವು ಕೆಮಿಕಲ್ ಈಕ್ವೇಷನ್ ಅನ್ನು ಬರೆಯೋಣ ಇದಕ್ಕೆ. ಓಕೆ, ಏನು ತಗೊಂಡಿದ್ದೀವಿ ನಾವು? ಸಲ್ಫ್ಯೂರಿಕ್ ಆಸಿಡ್ ತಗೊಂಡಿದ್ದೀವಿ ಮತ್ತು ಜಿಂಕ್ ಮೆಟಲ್ ತಗೊಂಡಿದ್ದೀವಿ. ಓಕೆ, ಸೊ ಲೆಟ್ ಮಿ ರೈಟ್ ಲೈಕ್ ದಿಸ್ ಈಕ್ವೇಷನ್ ಅನ್ನು. ಓಕೆ, ವೆನ್ ಜಿಂಕ್ ಮೆಟಲ್ reacts with sulfuric acid, dilute sulfuric acid. Okay, so it gives rise to ಏನು ಕೊಡುತ್ತೆ? Zn plus SO4 ಕಂಬೈಂಡ್ ಆಗುತ್ತೆ, Zn SO4 ಉಳಿದಿದ್ದು ಹೈಡ್ರೋಜನ್ ಗ್ಯಾಸ್, H2 ಗ್ಯಾಸ್. So what is this? This is zinc sulfate. And this is hydrogen gas. Okay, so Zn plus H2SO4, ZnSO4 plus H2. Here what happens in this reaction? Zinc metal idella idu more reactive. Zinc displaces hydrogen. Hydrogen ಅನ್ನು ಡಿಸ್ಪ್ಲೇಸ್ ಮಾಡುತ್ತೆ, ಹೊರಗಡೆ ಕಳಿಸುತ್ತೆ, ತಾನು ಹೈಡ್ರೋಜನ್ ಪ್ಲೇಸ್ಗೆ ಬಂದು ಕುತ್ಕೊಳ್ಳುತ್ತೆ ಟು ಫಾರ್ಮ್ ಜಿಂಕ್ ಸಲ್ಫೇಟ್. And hydrogen gas is evolved ಅಂತ ಹೇಳ್ತೀವಿ. So this is the reaction involved in between, behind this reaction. Okay, so ಒಂದು ಎಕ್ಸಾಂಪಲ್ ಆಯ್ತು ಇಲ್ಲಿ. ಹಾಗಾದ್ರೆ ಇಲ್ಲಿ ರಿಲೀಸ್ ಆಗಿರತಕ್ಕಂಥ ಹೈಡ್ರೋಜನ್ ಗ್ಯಾಸೇ, ಅದು ರಿಲೀಸ್ ಆಗಿರೋದು ಹೈಡ್ರೋಜನ್ ಗ್ಯಾಸೇ ಅನ್ನೋದನ್ನ ಹೇಗೆ ನಾವು ಕನ್ಫರ್ಮ್ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಇದೆ, ಅದನ್ನ ನೋಡೋಣ. ಓಕೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ ಫಾರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ. ಇದನ್ನ 3 ಮಾರ್ಕ್ಸ್ಗೆ ಕೇಳ್ತಾರೆ ನಿಮಗೆ, ಸೊ ದಟ್ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಇದನ್ನು. ಇಲ್ಲಿ ಮೆಟಲ್ಲು ಪ್ಲಸ್ ಆಸಿಡ್ ರಿಯಾಕ್ಟ್ ಮಾಡಿಸಿದೀವಿ. ಯಾವ್ದು ಅಂತ ನೋಡೋದಾದ್ರೆ, ಸೊ ಹಿಯರ್ ಹೈಡ್ರೋಜನ್ ಗ್ಯಾಸ್ ಇದೆ, ರಿಲೀಸ್ ಆಗ್ತಾ ಇದೆ. ಸೊ ಯಾವ ಆಸಿಡ್ ತಗೊಂಡಿದೀವಿ? ಸಲ್ಫ್ಯೂರಿಕ್ ಆಸಿಡ್ ತಗೊಂಡಿದೀವಿ. ಮೆಟಲ್ ಯಾವುದು? ಜಿಂಕ್ ಮೆಟಲ್. ಸೊ ಜಿಂಕ್ ಗ್ರಾನ್ಯುಲ್ಸ್ ಮತ್ತು ಸಲ್ಫ್ಯೂರಿಕ್ ಆಸಿಡ್ ನ ಒಂದು ಟೆಸ್ಟ್ ಟ್ಯೂಬಲ್ ತಗೊಂಡು, ಅಥವಾ ಟೇಕ್ ಅಬೌಟ್ 5 ml ಪ್ರೊಸೆಸ್ ಅನ್ನು 5 ml ಆಫ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಅನ್ನು ತಗೋಬೇಕು ಒಂದು ಟೆಸ್ಟ್ ಟ್ಯೂಬ್ ಒಳಗಡೆ. ಅದಕ್ಕೆ ಜಿಂಕ್ ಗ್ರಾನ್ಯುಲ್ಸ್ ಅನ್ನು ಆಡ್ ಮಾಡಬೇಕು, ಒಂದಷ್ಟು ಫ್ಯೂ ಪೀಸಸ್ ಆಫ್ ಜಿಂಕ್ ಗ್ರಾನ್ಯುಲ್ಸ್. ಓಕೆ, ಇದಾದ್ಮೇಲೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಎಕ್ಸ್ಪೆರಿಮೆಂಟಲ್ ಸೆಟಪ್ ಹಿಂಗೆಲ್ಲ ಅರೇಂಜ್ ಮಾಡಿರ್ತೀವಲ್ಲ, ಯಾವಾಗ ನಾವು ಜಿಂಕ್ ಗ್ರಾನ್ಯುಲ್ಸು ಆಸಿಡ್ ರಿಯಾಕ್ಟ್ ಮಾಡಿಸ್ತೀವೋ ಅವಾಗ ಏನಾಗುತ್ತೆ, ಗ್ಯಾಸಸ್ ರಿಲೀಸ್, ಇದು ವೇಪರ್ಸ್ ರಿಲೀಸ್ ಆಗೋದಕ್ಕೆ ಶುರು ಆಗುತ್ತೆ, ಗ್ಯಾಸಸ್. ಓಕೆ, ಸೊ ಇಲ್ಲಿ ಈ ಗ್ಯಾಸನ್ನು ಒಂದು ಡೆಲಿವರಿ ಟ್ಯೂಬ್ಗೆ ಪಾಸ್ ಮಾಡಬೇಕು. ಓಕೆ, ಆ ಡೆಲಿವರಿ ಟ್ಯೂಬಿಂದ ಒಂದು ಕಂಟೈನರ್ ಒಳಗಡೆ ಸೋಪ್ ಸೊಲ್ಯೂಷನ್ ತೊಗೊಂಡಿರಬೇಕು. ರಿಲೀಸ್ ಆದಂತಹ ಗ್ಯಾಸನ್ನು ನಾವು ಸೋಪ್ ಸೊಲ್ಯೂಷನ್ಗೆ ಪಾಸ್ ಮಾಡಬೇಕು. ಈ ಸೋಪ್ ಸೊಲ್ಯೂಷನ್ ಒಳಗಡೆ ಗ್ಯಾಸ್ ರಿಲೀಸ್ ಆದ ತಕ್ಷಣ ಅದು ಸೋಪ್ ಬಬಲ್ಸ್ ಆಗಿ ಫಾರ್ಮ್ ಆಗಿ ಇಟ್ ವಿಲ್ ಕಮ್ ಔಟ್. ಓಕೆ, ಅದರೊಳಗಡೆ ಗ್ಯಾಸ್ ಇದೆ. ಆ ಗ್ಯಾಸ್ ಹತ್ರ ನಾವು ಏನಾದಾಗ ಒಂದು ಬರ್ನಿಂಗ್ ಕ್ಯಾಂಡಲನ್ನು ತೊಗೊಂಬರ್ಬೇಕು. ಸೊ ಬರ್ನಿಂಗ್ ಕ್ಯಾಂಡಲ್ ತೊಗೊಂಬಂದಾಗ ಈ ರೀತಿ ಪಾಪ್ ಸೌಂಡ್, ಟಪ್ 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 ಅಂತ ಅದು ಬರ್ನ್ ಆಗ್ತಾ ಹೋಗುತ್ತೆ. ಸೊ ಅದು ಬರ್ನ್ ಆಗ್ತಾ ಇದೆ ಅಂದರೆ ಅದರಲ್ಲಿರೋದು, ಆ ಬಬಲ್ಸ್ ಅಲ್ಲಿರೋದು ಹೈಡ್ರೋಜನ್ ಗ್ಯಾಸ್ ಅಂತ. ಬಿಕಾಸ್ ಹೈಡ್ರೋಜನ್ ಇಸ್ ಅ ಸಪೋರ್ಟರ್ ಆಫ್ ಕಂಬಷನ್. ಅದು ಇಮಿಡಿಯೇಟ್ ಆಗಿ ಬರ್ನ್ ಆಗ್ತಾ ಇರುತ್ತೆ. ಸೊ ದಟ್ ಆ ಬಬಲ್ಸ್ ಒಳಗಡೆ ಹೈಡ್ರೋಜನ್ ಗ್ಯಾಸ್ ಇದೆ ಅನ್ನೋದು ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ವಾಟ್ ಈಸ್ ದ ಇಂಡಿಕೇಶನ್? ವೆನ್ ಎ ಬರ್ನಿಂಗ್ ಕ್ಯಾಂಡಲ್ brought near to the bubbles, what happens? It will, the burns with a pop sound.
ದ ಪಾಪ್ ಸೌಂಡ್ ಇಂಡಿಕೇಟ್ಸ್ ದಟ್ ದ ರಿಲೀಸ್ಡ್ ಗ್ಯಾಸ್ ಇಸ್ ಹೈಡ್ರೋಜನ್ ಅಂತ. ಸೊ ಇಲ್ಲಿ ಯಾವ ಆಸಿಡ್ ತಗೊಂಡ್ವಿ ನಾವು ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಮಾಡೋಕ್ಕೆ? ಸಲ್ಫ್ಯೂರಿಕ್ ಆಸಿಡನ್ನು ತಗೊಂಡ್ವಿ ಅಲ್ವಾ. ಸೊ ಈ ಸಲ್ಫ್ಯೂರಿಕ್ ಆಸಿಡ್ ಬದಲಾಗಿ ಬೇರೆ ಆಸಿಡನ್ನು ತಗೋಬೋದು ನಾವು. HCl ತಗೋಬೋದು, HNO3 ತಗೋಬೋದು, CH3COH ಅಂದರೆ ಅಸಿಟಿಕ್ ಆಸಿಡ್ ತಗೋಬೋದು. ಓಕೆ, ಇಲ್ಲಿ HCl HNO3 ಇದಾವಲ್ಲ, ಇವೆರಡೂ ಕೂಡ ಸ್ಟ್ರಾಂಗ್ ಆಸಿಡ್ ಅಂತ ಕರಿತೀವಿ. ಆ್ಯಂಡ್ CH3COH ಇಸ್ ಅ ವೀಕ್ ಆಸಿಡ್. ಈ ಸ್ಟ್ರಾಂಗ್ ಆಸಿಡ್ ಜೊತೆಗೆ ನಾವು ಮೆಟಲನ್ನು ರಿಯಾಕ್ಟ್ ಮಾಡಿಸಿದ್ರೆ ಏನು ಬಬಲ್ಸ್ ಇದೆಲ್ಲ ಅದು ತುಂಬ ವಿಗರಸ್ ಆಗಿ ಹೊರಗಡೆ ಬರುತ್ತೆ. ವಿಗರಸ್ ಆಗಿ ಬಬಲ್ಸ್ ಹೊರಗಡೆ ಬರ್ತಿದೆ ಅಂದರೆ ಹೈಯೆಸ್ಟ್ ಅಮೌಂಟ್ ಆಫ್ ಗ್ಯಾಸ್ ರಿಲೀಸ್ ಆಗ್ತಿದೆ ಅಂತ. ಬಟ್ ಈ CH3COH ಇದೆಲ್ಲ ವೀಕ್ ಆಸಿಡ್, ಅದು ಅದ್ರ ಜೊತೆಗೂ ಕೂಡ ಮೆಟಲ್ಸ್ ರಿಯಾಕ್ಟ್ ಆಗುತ್ತೆ. ಬಟ್ ಗ್ಯಾಸ್ ಈಸ್ ಫಾರ್ಮ್ಡ್ ಸ್ಲೋಲಿ. ಗ್ಯಾಸು ಸ್ಲೋ ಆಗಿ ಫಾರ್ಮ್ ಆಗುತ್ತೆ. ಬಬಲ್ಸು ಕೂಡ ಸ್ಲೋ ಆಗಿ ಹೊರಗಡೆ ಬರುತ್ತೆ, ವಿಗರಸ್ ಆಗಿ ಹೊರಗಡೆ ಬರಲ್ಲ. ಇದು ನೆನಪಿರ್ಬೇಕು ನಿಮಗೆ. ಯಾವುದ್ರ ಜೊತೆಗೆ ವಿಗರಸ್ ಆಗಿ ರಿಯಾಕ್ಷನ್ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ಸೊ ಈಗ ನಾವು ರಿಯಾಕ್ಷನ್ ಆಫ್ ಆಸಿಡ್ಸ್ ವಿತ್ ಮೆಟಲ್ಸ್ ನೋಡಿದ್ವಲ್ವಾ, ಅದೇ ರೀತಿ ಬೇಸಸ್ ಮೆಟಲ್ ಜೊತೆಗೆ ರಿಯಾಕ್ಟ್ ಆದರೆ ಏನಾಗುತ್ತೆ ಅಂತ ನೋಡೋಣ ನಾವು. ಸೊ ಸೇಮ್ ಎಕ್ಸ್ಪೆರಿಮೆಂಟಲ್ ಸೆಟಪ್, ಇಲ್ಲಿ ಆಸಿಡ್ ಬದಲಾಗಿ ಬೇಸನ್ನು ತಗೋಬೇಕಷ್ಟೇ. ಓಕೆ, ಸೊ ತಗೊಂಡಾಗ ನಮಗೆ ಏನಾಗುತ್ತೆ ನೋಡಿ, ವೆನ್ ಪ್ಲೇಸ್ ಸಮ್ ಗ್ರ್ಯಾನ್ಯುಲೇಟೆಡ್ ಜಿಂಕ್ ಮೆಟಲ್ಸ್ ಇನ್ ಎ ಟೆಸ್ಟ್ ಟ್ಯೂಬ್, ಅದಕ್ಕೆ 2 ml ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಬೇಕು. ಇಲ್ಲಿ ಏನು ಮಾಡಿದ್ವಿ ನೋಡಿ, 5 ml ಸಲ್ಫ್ಯೂರಿಕ್ ಆಸಿಡ್ ತಗೊಂಡಿದ್ವಿ, ಬಟ್ ಇಲ್ಲಿ 2 ml ಸೋಡಿಯಂ ಹೈಡ್ರಾಕ್ಸೈಡ್ ತಗೋಬೇಕು. ದಟ್ ಈಸ್ NaOH. ವಾಟ್ ಯು ಮೀನ್ ಬೈ NaOH? NaOH ಇಸ್ ಅ ಸ್ಟ್ರಾಂಗ್ ಬೇಸ್. ಅದನ್ನು ಡೈಲ್ಯೂಟ್ ಮಾಡಿ ಅಂದರೆ ಸೊಲ್ಯೂಷನ್ ಮಾಡ್ಕೊಂಡು ಅದನ್ನ ತಗೋಬೇಕು. ಇದಾದ್ಮೇಲೆ ವಾರ್ಮ್ ಮಾಡಬೇಕು, ಕಂಟೆಂಟ್ಸನ್ನು ಸ್ವಲ್ಪ ವಾರ್ಮ್ ಮಾಡಬೇಕು. ಏನೇನು ವಾರ್ಮ್ ಮಾಡ್ತಾ ಇದ್ದೀವಿ? ಸೋಡಿಯಂ ಹೈಡ್ರಾಕ್ಸೈಡ್ ಇದೆ, ಜೊತೆಗೆ ಜಿಂಕ್ ಗ್ರಾನ್ಯೂಲ್ಸ್ ಇದೆ, ಅಂದರೆ ಜಿಂಕ್ ಮೆಟಲ್ ಗ್ರಾನ್ಯೂಲ್ಸ್ ಇದೆ. ಇವೆರಡನ್ನೂ ಕೂಡ ನಾವು ಒಂದು ಟೆಸ್ಟ್ ಟ್ಯೂಬ್ ಒಳಗಡೆ ತಗೊಂಡು ಅದನ್ನ ವಾರ್ಮ್ ಮಾಡಿದಾಗ ಇಲ್ಲೂ ಕೂಡ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಹಿಯರ್ ಆಲ್ಸೋ ಹೈಡ್ರೋಜನ್ ಗ್ಯಾಸ್ ಈಸ್ ರಿಲೀಸ್ಡ್. ಸೊ ಅದರರ್ಥ ಬೇಸಸ್ ಕೂಡ ಮೆಟಲ್ ಜೊತೆಗೆ ರಿಯಾಕ್ಟ್ ಆದಾಗ ಏನು ಸಿಗುತ್ತೆ? ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಅಂತ, ರೈಟ್? ಸೊ ಹಾಗಾದ್ರೆ ನಮಗೆ ಒಂದು ಜನರಲ್ ಈಕ್ವೇಶನ್ ಕೂಡ ಬರೀಬೋದು ಈ ಬೇಸ್ ಮೇಲೆ ನಾವು. ಏನದು? ವೆನ್ ಎ ಬೇಸ್ ರಿಯಾಕ್ಟ್ಸ್ ವಿತ್ ಮೆಟಲ್, what happens? Here also a salt is formed plus hydrogen gas is released. ಇದು ಜನರಲ್ ಈಕ್ವೇಶನ್. ಹಾಗಾದ್ರೆ ಒಂದು ಎಕ್ಸಾಂಪಲ್ ತಗೊಂಡಿದ್ವಿ ನಾವು. ಯಾವ್ದು ತಗೊಂಡಿದ್ವಿ? ಜಿಂಕ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ ಮಾಡಿಸಿದ್ವಿ. ಹಾಗಾದ್ರೆ ಆ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನ ನೋಡೋಣ ನಾವೀಗ. ಓಕೆ, ಸೊ ಹೇಗೆ ಬೇಸ್ ಯಾವ್ದು ತಗೊಂಡಿದ್ದೀವಿ? ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್. ಮೆಟಲ್ ಜಿಂಕ್ ತಗೊಂಡಿದ್ದೀವಿ. ವೆನ್ ಜಿಂಕ್ ರಿಯಾಕ್ಟ್ಸ್ ವಿತ್ NaOH, that is base, it form a salt and hydrogen gas. ಏನಾಗುತ್ತೆ ಇಲ್ಲಿ? Na2 ZnO2 ಬರುತ್ತೆ, ಹೈಡ್ರೋಜನ್ ಗ್ಯಾಸ್ ಬರುತ್ತೆ. ಇಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ 2NaOH ಹಾಕೊಳ್ತೀವಿ ನಾವು. ಓಕೆ, ಸೊ ನಮಗೆ ಇಲ್ಲಿ ಸೋಡಿಯಂ ಜಿಂಕೇಟ್ ಅನ್ನುವಂಥ ಒಂದು ಸಾಲ್ಟ್ ಬರುತ್ತೆ. ಇಲ್ಲೇನು Na2 ZnO2 ಇದೆಲ್ಲ, ಇದರ ಹೆಸರು ಸೋಡಿಯಂ zincate. So here hydrogen gas is released. So sodium zincate is a salt and here hydrogen gas is released. Okay, so this is the reaction of bases with metals. Acid do metal ಜೊತೆಗೆ ರಿಯಾಕ್ಟ್ ಆದ್ರೆ ಏನಾಗುತ್ತೆ ನೋಡಿದ್ವಿ, ಬೇಸ್ ನ ಪ್ರಾಪರ್ಟಿನ ನೋಡಿದ್ವಿ, ಬೇಸ್ ವಿತ್ ಮೆಟಲ್ಸ್ ಅಂತ. ಸೊ ನಾವು ನೆಕ್ಸ್ಟ್ ಪ್ರಾಪರ್ಟಿಯನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಓಕೆ, ಯಾವ್ದು ಅಂದ್ರೆ ರಿಯಾಕ್ಷನ್ ಆಫ್ ಆಸಿಡ್ಸ್ ವಿತ್ ಮೆಟಲ್ ಕಾರ್ಬೊನೇಟ್ಸ್ ಅಂಡ್ ಮೆಟಲ್ ಹೈಡ್ರೋಜನ್ ಕಾರ್ಬೊನೇಟ್ಸ್ ಅಂಡ್ ಆಲ್ಸೋ ಬೇಸಸ್ ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅಂಟಿಲ್ ದೆನ್ ಇವಾಗ ಏನು ತಿಳ್ಕೊಂಡ್ರೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಕೀಪ್ ವರ್ಕಿಂಗ್ ಹಾರ್ಡ್, ಸಕ್ಸಸ್ ವಿಲ್ ಬಿ.